ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ? ಇವತ್ತೇನಪ್ಪ ಅಂದರೆ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ. ಸೊ ಹಾಗಾಗಿ ನಾವು ಇವತ್ತು ಶಿಕರಣಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಾವಿನ ಹಣ್ಣು ಶಿಕರಣಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತೇನಪ್ಪ ಅಂದರೆ ನಾವು ಶಿಕರಣಿ ಮಾಡ್ತಾ ಇದ್ದೀವಿ. ಸೊ ಅದು ಯಾವ ರೀತಿ ಮಾಡೋದನ್ನು ಅಂತ ನಾವು ತೋರಿಸ್ತಿದ್ದಾನೆ ನೋಡಿ. ಮೊದಲಿಗೆ ಇದನ್ನು ಚೆನ್ನಾಗಿ ಈ ಥರ ತೊಳ್ಕೊಂಡು ಮೆತ್ತು ಮಾಡ್ಕೊತಾ ಇದ್ದಾರೆ ಕೈಯಲ್ಲಿ, ಅಂದರೆ ಅದು ಜ್ಯೂಸ್ ಎಲ್ಲ ಬಿಡಲಿ ಅಂತ. ಅವಾಗೆಲ್ಲ ಹಂಗೆ ಮಾಡ್ತಿದ್ವಿ, ಮತ್ತು ಇವಾಗೆಲ್ಲ ಹುಳಗಳು ಬರ್ತಿದಾವಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಸೊ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ ಇವನು ತಾರಕ್ ನೋಡಿ ಮೈ ಮೇಲೆ ಹೆಂಗೆ ಬೀಳ್ತಿದ್ದಾನೆ. ನಿಮಗೆ ಸ್ವಲ್ಪ ಹೇಳಿ, ಸ್ವಲ್ಪ ದೂರ ಇರಿ ಅಂತ ಹೇಳಿ. ನೋಡಿ ಒಂದು ಪಾತ್ರೆಯನ್ನು ತಗೊಂಡು ಪಾತ್ರೆಯಲ್ಲಿ ಹಾಕ್ಬೇಕು, ಈ ಥರ ಮ್ಯಾಶ್ ಮಾಡಿ. ನೋಡಿ ಫ್ರೆಂಡ್ಸ್, ಇವನು ತಾರಕ್ ನೋಡಿ ಹಣ್ಣು ಕದೀತಾ ಇದ್ದಾನೆ. ಕಳ್ಳ ಇವನು, ಹಣ್ಣು ಕದೀತಾ ಇದ್ದಾನೆ ನೋಡಿ, ಕಳ್ಳ ಇವನು. ಏಯ್ ಕೊಡು. ನೋಡಿ ಈ ಥರ ಹಣ್ಣು ಕಟ್ ಮಾಡಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಕೈಯಿಂದನೇ. ನೋಡಿ ಫ್ರೆಂಡ್ಸ್, ಒಂದು ತುಂಬಿದ ಜರಿಗೆ ನೀರು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಕ್ಲೀನಾಗಿ ಕ್ಲೀನಾಗಿ ಸಿಪ್ಪೆ ಸಮೇತ ನಾವು ಚೆನ್ನಾಗಿ ರಸನ ಇಟ್ಕೋಬೇಕು. ಆ್ಯಕ್ಚುಲಿ ಇದನ್ನ ಡಬ್ರೆ ನೀರು ಹಾಕ್ಕೊಂಬಂದು ಆ ನೀರನ್ನ ಹಿಂಡ್ಬೇಕು. ಅಂದ್ರೆ ಸೊ ಆ ಥರ ಮಾಡೋಕ್ಕೆ ಬರುತ್ತೆ, ಈ ಥರನೂ ಮಾಡೋಕ್ಕೆ ಬರುತ್ತೆ. ನೀರಾಗಲ್ಲ ಅಂತ ಜಾಸ್ತಿ ನೀರು ಮಾಡಬೇಡಿ, ಮಂದಕ್ಕೆ ಮಾಡ್ಕೊಂಡು ತಿನ್ನಿ, ಗಟ್ಟಿಯಾಗಿ ಮಾಡ್ಕೊತೀನಿ, ಅಳಕ್ಕೆ ಮಾಡ್ಕೋಬೇಡಿ. ಇದನ್ನು ಚೆನ್ನಾಗಿ ನೀರಿಂದನೇ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಬರೀ ಸಿಪ್ಪೆ ಅಷ್ಟೇ ಬರಬೇಕು, ರಸ ಎಲ್ಲ ತೆಗೆದು. ಈ ಥರ ಸಿಪ್ಪೆ ಮತ್ತು ಈ ಗೊಟ್ಟನ್ನು ತೆಗೆದಿಡಬೇಕು ನೋಡಿ. ಇದು ಹಣ್ಣಾಗಿರೋ ತಗೊಂಡ್ರೆ ಎಲ್ಲ ಪೂರ ಬಿಡುತ್ತೆ, ಇಲ್ಲಾಂದರೆ ಸಿಪ್ಪೆ ಕುತ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್, ಶಿಕರಣಿ ಮಾಡೋಕ್ಕೆ ಸ್ವಲ್ಪ ಮೆತ್ತಗಿರೋ ಹಣ್ಣನ್ನೇ ಬಳಸಿ. ನಾವು ಇವತ್ತು ಬೆಲ್ಲ ಹಾಕಿ ಮಾಡ್ತಾ ಇದ್ದೀವಿ, ಸಕ್ಕರೆ ಹಾಕಿ ಮಾಡಲ್ಲ. ಲಾಸ್ಟ್ ಟೈಮ್ ನಾವು ಸಕ್ಕರೆ ಹಾಕಿ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು. ಸೊ ಈ ಸಲ ನಾವು ಬೆಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಕಳ್ಳ ಮ್ಯಾಂಗೋ ತಿಂತವನೆ. ಅವನ ಬಾಯಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಇಟ್ಕೊಂಡಿದ್ದಾನೆ, ಉಗಿತಾ ಇದ್ದಾನೆ, ಕೆಳಗರ್ಧ ಮೇಲರ್ಧ ಮಾಡಿಕೊಂಡು. ತಾರಕ್ ಹಾಯ್ ಮಾಡಮ್ಮ, ಹಾಯ್. ನೋಡ್ತಾನೆ ಇಲ್ಲ ಅವನು. ಚೆಲ್ ಮಾಡಿ ನೋಡಿ, ಈ ಥರ ಆಗಬೇಕದು. ಇಷ್ಟು ನೀರು ಹಾಕಿ ಬಿಡಬೇಕಿದ್ನ. ನೋಡಿ ಫ್ರೆಂಡ್ಸ್, ನಾನು 2 ಕಣ್ಣಿ ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಚಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ. ಬೆಲ್ಲ ಕರಗೋ ಪೂರ್ತಕ, ಅಂದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿ ಕಲ್ಲು ಇರುತ್ತೆ, ಹಾಗಾಗಿ ಸೋಸೋ ಪೂರ್ತಕ ಅಷ್ಟೇ ನೀರು ಹಾಕಬೇಕು. ಸೊ ಇದಕ್ಕೆ ಬೆಲ್ಲ ಹಾಕಬೇಕು. ಇವಾಗ ಇದಕ್ಕೆ ಬೆಲ್ಲ ಹಾಕಬೇಕಲ್ಲ. ನೋಡಿ ಫ್ರೆಂಡ್ಸ್, ನೀರೊಳಗಡೆ ಬೆಲ್ಲ ಹಾಕಿದ್ದೀನಿ. ಈಗ ನಾನು ಸ್ಟವ್ ಮೇಲೆ ಇಡ್ತೀನಿ. ಸೊ ನೋಡಿ, ಸ್ಟವ್ ಹಾಕ್ಸಿದೆ. ಸೊ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ.
ಸೊ ಇದನ್ನು ನಾವು ಬೆಲ್ಲನ ಕರಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಲ್ಲ ಹಿಂಗೆ ಕರಗ್ತಾ ಇದೆ. ಸೊ ಈ ಥರ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಬೆಲ್ಲದ ನೀರು ಬಂದಿದೆ. ಸೊ ಇದನ್ನು ನಾವು ಸೋಸ್ಕೋಬೇಕು. ಸೊ ಸೋಸ್ಕೋಬೇಕು ಅಂದರೆ ಈ ಥರದ್ದು ಒಂದು ಜಲ್ಡಿ ತೊಗೋಬೇಕು. ಬನ್ನಿ ಇದನ್ನು ಸೋಸೋಣ. ನೋಡಿ ಫ್ರೆಂಡ್ಸ್, ಇದು ಶಿಕಣಿ, ಇದು ಮ್ಯಾಂಗೋ ಇದು ಮಾಡ್ಕೊಂಡಿದ್ವಲ್ಲ ಅದು. ಸ್ಪೂನ್ ಹಿಡಿದ್ರಾಗ ಸ್ಪೂನ್ ಡಬ್ ಬೀಳುತ್ತಾ ಇದರಲ್ಲಿ ಹೇಳೋಣ. ಸಾಕು 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 ಭಾಳ ಆಗುತ್ತೆ. ಅದೇ ನಂಗೆ ಇರಲ್ಲ ಅದು. ಆಮೇಲೆ ನೋಡ್ಕೊಂಡು ಕಳ್ಸ್ಕೊಳಕ್ಕೆ ಬರುತ್ತೆ. ಏಲಕ್ಕಿ ಜಜ್ಜಿ ಹಾಕ್ಬೇಕು. ಸೊ ಇದರ ಕಸ ಎಷ್ಟೇ ತೋರಿಸಿಲ್ಲ. ಹಾಂ, ಕರ್ಕರಾಗೈತೆ ನೋಡಿ, ಕರ್ಕರಾಗಿದೆಯಲ್ಲ, ಇದೇ ಕಸ. ಏಲಕ್ಕಿ ಮಾಡ್ತಾರೆ. ಕೈ ತೆಗಿ. ನೋಡಿ, ಇದಕ್ಕೆ ಏಲಕ್ಕಿ ಪುಡಿನ ಸುಡಿ 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 ಎಲ್ಲ. ನೋಡಿ ಫ್ರೆಂಡ್ಸ್, 2 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಕುಟ್ಕೋಬೇಕು. ನೋಡಿ, ಈ ಥರ ಪುಡಿ ಆಯಿತು. ಪುಡಿ ಆಯಿತು. ಇದನ್ನು ನಾನು ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಘಮ ಘಮ ಅಂತ ಇದೆ ಏಲಕ್ಕಿ ಹಾಕಿದ್ಮೇಲೆ. ಸೊ ರೆಡಿ ಶಿಕರಣಿ ರೆಡಿ. ನೋಡಿದ್ರಲ್ಲ, ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಶಿಕರಣಿ ಯಾವ ಥರ ಮಾಡೋದು ಅಂತ ಮನೇಲಿ ನೀವು ಮಾಡ್ಕೊಳ್ತೀನಿ. ಹಾಗೆ ಇದನ್ನು ಚಪಾತೀಲಿ ಮತ್ತು ಹೋಳಿಗೆಯಲ್ಲೂ ತಿಂತಾರೆ. ಸೊ ನಾವು ಇವತ್ತು ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನೀವು ಮನೇಲಿ ಮಾಡ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.